ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಜಾನು. ಫ್ರೆಂಡ್ಸ್, ಇವತ್ತು ಕೆಲವೊಂದು ವಿಷಯಗಳನ್ನ ಮಾತಾಡೋಣ ಅಂತ. ಅಂದರೆ ಮನೆಯ ಗೃಹಿಣಿಯರು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ, ಹಾಗೆ ಅದನ್ನು ಪಾಲಿಸಲೇಬೇಕಾಗುತ್ತೆ. ಮನೆ ಏಳಿಗೆಗೋಸ್ಕರ, ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರೋದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕಾಗುತ್ತೆ ಪ್ರತಿನಿತ್ಯದ ಜೀವನದಲ್ಲಿ. ಫ್ರೆಂಡ್ಸ್, ಅಂಥ ವಿಷಯಗಳು ಯಾವುದು, ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಯಾವೆಲ್ಲ ವಿಷಯಗಳನ್ನು ಪಾಲಿಸಬೇಕು ಮನೆಯ ಏಳಿಗೆಗಾಗಿ ಮತ್ತು ಮನೆಯ ಸಮೃದ್ಧಿಗಾಗಿ, ಮನೆಯಲ್ಲಿ ಪಾಸಿಟಿವಿಟಿ ಯಾವಾಗಲೂ ಸದಾಕಾಲ ಮನೆಯಲ್ಲಿ ನೆಮ್ಮದಿ ಸುಖ ಸಂತೋಷದಿಂದ ಇರಬೇಕಂದ್ರೆ ಮನೆಯಲ್ಲಿ ಅಂದರೆ ನಾವು ಮನೆಯಲ್ಲಿರೋಂಥ ಹೆಂಗಸರು, ಹೌಸ್ ವೈಫ್ಸು, ಅದರಲ್ಲೂ ಹೆಣ್ಮಕ್ಳು ಈ ವಿಷಯಗಳನ್ನು ಪಾಲಿಸಲೇಬೇಕಾಗುತ್ತೆ. ಮೊದಲನೇದಾಗಿ ಹೇಳೋದಾದರೆ ಫ್ರೆಂಡ್ಸ್, ನಾವು ಬೆಳಗ್ಗೆ ಸ್ವಲ್ಪ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಬೇಗ ಹೇಳೋದನ್ನು ಕಲಿಬೇಕು. ಕೆಲಸ ಇರುತ್ತೋ ಇರಲ್ವೋ ಅದು ಸೆಕೆಂಡ್ರಿ ಆಗುತ್ತೆ. ಬೆಳಗ್ಗೆ ಬೇಗ ಹೇಳೋದ್ರಿಂದ ಆ ದಿನದ ಕೆಲಸಗಳು, ಯಾವ ಕೆಲಸ ಯಾವ ಟೈಮ್ಗೆ ಆಗಬೇಕು ಅದೆಲ್ಲ ಕೆಲಸ ಕರೆಕ್ಟಾಗಿ ಆಗುತ್ತೆ. ನಾವು ಯಾವಾಗಲೂ ಎದ್ದು ಯಾವಾಗಲೂ ಮಾಡೋಕ್ಕೋದ್ರೆ ನಿಜವಾಗ್ಲೂ ಆವತ್ತಿನ ಕೆಲಸ ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಹೇಳೋರಿಗೆ ಓಕೆ, ಹೇಳ್ದೇ ಇರೋರಿಗೆ ಹೇಳ್ತಾ ಇರೋದು. ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದು ನೋಡಿ, ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಹೋಗಿ ಆ ಗಿಡ ಮರ ನೋಡೋದು, ಪಕ್ಷಿಗಳೆಲ್ಲ ಎಷ್ಟು ಒಂಥರ ಅದೆಲ್ಲ ಕೂಗ್ತಾ ಇರುತ್ತೆ, ಒಂಥರ ಕೇಳೋಕ್ಕೆ ಒಂಥರ ಹಿತವಾಗಿರುತ್ತೆ. ಒಟ್ಟಾರೆ ಬೆಳಗ್ಗೆ ಹೇಳೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ. ಮತ್ತೊಂದು ವಿಷಯ ಏನು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿರೋ ಕಸನೆಲ್ಲ ಗುಡಿಸಿ ಹೊರ್ಗೆ ಹಾಕೋದು. ಮನೆಯಲ್ಲಿರೋ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದ್ದಿದ ತಕ್ಷಣ ಮನೇಲಿರೋ ಕಸನೆಲ್ಲ ಗುಡಿಸಿ ಹೊರ್ಗೆ ಹಾಕಬೇಕು. ಗುಡಿಸ್ಬಿಟ್ಟು ಮರದಲ್ಲಿ ಅಲ್ಲೇ ಇಡಬಾರ್ದು. ಅದು ಒಂದು ಪಾಯಿಂಟ್ ಮೇಯ್ನ್ ಆಗಿ ಹೇಳಬೇಕು ಅಂದರೆ ಅದೊಂದು ಪಾಯಿಂಟ್ ಆಗಿರುತ್ತೆ. ಯಾಕೆಂದರೆ ರಾತ್ರಿ ಎಲ್ಲ ಕತ್ತಲು ಲೈಟೆಲ್ಲ ಆಫ್ ಮಾಡಿ ಮಲ್ಕೊಂಡಿರ್ತೀವಿ, ಒಂಥರ ನೆಗೆಟಿವಿಟಿ ಅಂತ ಹೇಳ್ಬೋದು. ಅದು ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ಕಿಟಕಿ ಎಲ್ಲ ಓಪನ್ ಮಾಡಿ ಕಸ ಎಲ್ಲ ಗುಡಿಸಿ ಹೊರ್ಗೆ ಹಾಕೋದು, ಅದೊಂಥರ ಪಾಸಿಟಿವ್ ವೈಬು ಇರುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮನೆ ಏಳಿಗೆಗೆ ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಸೂರ್ಯ ಮುಳುಗೋದಕ್ಕೂ ಮುಂಚೆ ಮನೆಯಲ್ಲಿ ಕಸ ಮತ್ತು ಬಾಗಿಲಲ್ಲಿ ಕಸ ಎಲ್ಲ ಗುಡಿಸಿ ಆಚೆ ಹಾಕಿ ಕೈ ಕಾಲು ಮುಖ ತೊಳ್ಕೊಂಡು ಬೆಳಗ್ಗೆ ಹೇಗೋ ಸ್ನಾನ ಮಾಡಿರ್ತೀವಲ್ವ, ಸಂಜೆ ದೇವ್ರ ಮುಂದೆ ಬಂದು ಒಂದು ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಅದು ಇನ್ನೊಂದೇನಪ್ಪ ಅಂದರೆ ಸಂಜೆ ನಾವು ದೀಪ ಹಚ್ಚಿದ್ಮೇಲೆ ಕೆಲವೊಂದು ವಸ್ತುಗಳನ್ನ ಹೊರಗಡೆ ಕೊಡೋದಕ್ಕೆ ಹೋಗ್ಬಾರ್ದು. ಫ್ರೆಂಡ್ಸ್, ಪವರ್ ಹೋಗಿ ಬರ್ತಾ ಇದೆ, ಅದಕ್ಕೆ ಈ ಥರ. ದೀಪ ಹಚ್ಚಿದ್ಮೇಲೆ ಮನೆಯಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಕೊಡಲೇಬಾರ್ದು. ಅಕ್ಕಪಕ್ಕ ಮನೆಯವ್ರು ಬಂದು ಕೇಳಿದ್ರು ಅಷ್ಟೇ ಕೊಡಲೇಬಾರ್ದು. ಅದು ಯಾವುದಪ್ಪ ಅಂದರೆ, ಏನಾದರೂ ಮಜ್ಜಿಗೆ, ಮೊಸರು ಅಥವಾ ಎಣ್ಣೆ, ತುಪ್ಪ, ಹೂವು, ಇಂಥ ವಸ್ತುಗಳನ್ನು, ಉಪ್ಪು, ಅದರಲ್ಲೂ ಉಪ್ಪನ್ನಂತೂ ಯಾರಿಗೂ ಮನೆಯಿಂದ ಕೊಡಲೇಬಾರ್ದು. ಇಂಥ ಕೆಲವೊಂದು ವಸ್ತುಗಳನ್ನು ಯಾರೇ ಬಂದು ಕೇಳಿದ್ರು ಕೆಲವೊಂದು ಸಮಯದಲ್ಲೆಲ್ಲ ದೀಪ ಹಚ್ಚಿ ಆದಮೇಲೆ ಇಂಥ ವಸ್ತುಗಳನ್ನು ಯಾರಿಗೂ ದಯವಿಟ್ಟು ಕೊಡೋದಕ್ಕೆ ಹೋಗಬಾರ್ದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮನೆಯಲ್ಲಿ ಕಸ ಗುಡಿಸೋ ಪರ್ಕೆನ ನಾವು ಕಸ ಗುಡಿಸೋ ಆದಮೇಲೆ ಯಾರೂ ಕಾಣದಂತೆ ಇಟ್ಟಿರಬೇಕು. ಮನೆಗೆ ಬಂದವ್ರಿಗೆಲ್ಲ ಕಾಣೋ ಥರ ಯಾವುದೇ ಕಾರಣಕ್ಕೂ ಪರ್ಕೆನ ಇಡಬಾರ್ದು. ಕಸ ಗುಡಿಸಿದ್ದಾದಮೇಲೆ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಪರ್ಕೆನ ಇಡಬೇಕಾಗುತ್ತೆ. ಏನಪ್ಪ ಅಂದರೆ, ಸಂಜೆ ಟೈಮ್ ಸೂರ್ಯ ಮುಳುಗುವ ಸಮಯದಲ್ಲಿ ದಯವಿಟ್ಟು ಊಟ ಮಾಡೋದಕ್ಕೆ ಹೋಗಬಾರ್ದು. ಏನಿದ್ರು ಊಟದ ಸಮಯದಲ್ಲಿ ಊಟ ಮುಗಿಸ್ಕೊಬೇಕು. 4 ಗಂಟೆ ಅಥವಾ 5 ಗಂಟೆ ಅಂಥ ಸಮಯದಲ್ಲಿ, 4 ಗಂಟೆ ಮೇಲೆ ದಯವಿಟ್ಟು ಊಟ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಊಟನ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಶಾಸ್ತ್ರಗಳಲ್ಲೂ ಕೂಡ ಅದೇ ಥರ ಹೇಳ್ತಾರೆ. 4 ಗಂಟೆ ಮೇಲೆ ಅಂದರೆ ಸೂರ್ಯ ಅಸ್ತ ಆಗೋ ಟೈಮಲ್ಲಿ ಊಟ ಮಾಡಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಮನೆಯಲ್ಲಿ ಮಲಗಿರಬಾರ್ದು. ಏನಾದರೂ ಕಾಯಿಲೆ ಇರೋರು, ಹುಷಾರಿಲ್ಲ ಅನ್ನೋರು, ಅಂಥವ್ರಿಗೆ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳು ಇರ್ತಾರೆ ಅನ್ನೋರು, ಮಕ್ಕಳಿಗೆಲ್ಲ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿರೋರು ನಮ್ಮಂಥವರೆಲ್ಲ ಸಂಜೆ ಟೈಮು ಮಲಗಿರಬಾರ್ದು. ಸೂರ್ಯಾಸ್ತ ಆಗೋ ಟೈಮಲ್ಲಿ ಮಲಗಿರಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು, ಬೆಳಗ್ಗೆ ಎದ್ದಿದ ತಕ್ಷಣ ದಿನಾಗಲೂ, ವಾರಗಳಲ್ಲದೆ ದಿನಾಗಲೂ ಪ್ರತಿನಿತ್ಯ ಬಾಗಿಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವಿಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬಾಗಿಲು ಎಲ್ಲ ತೊಳಿಲಿಲ್ಲ ಅಂದರೂ ಹೊಸಲನ್ನಾದರೂ ಪ್ರತಿನಿತ್ಯ ತೊಳೆದು ಅರಿಶಿನ ಕುಂಕುಮ ಹೂವು ರಂಗೋಲಿ ಹಾಕಿ ಇಟ್ಟರೆ ತುಂಬಾ ಒಳ್ಳೆಯದು ಮನೆ ಏಳಿಗೆಗೋಸ್ಕರ. ಒಬ್ಬೊಬ್ರು ಏನಪ್ಪ ಅಂದರೆ, ಮಂಗಳವಾರ, ಶುಕ್ರವಾರ ಇಂಥ ದಿನಗಳಲ್ಲಿ ಬಾಗಿಲನ್ನು ತೊಳೆದು ಅರಿಶಿನ ಕುಂಕುಮ ಹೂವು ಇಟ್ಟು ಎಲ್ಲ ಪೂಜೆನ ಮಾಡ್ತಾರೆ. ಪ್ರತಿನಿತ್ಯ ಬಾಗಿಲು ತೊಳಿಬೇಕು ಅಂತ ಹೇಳ್ತಾರೆ.
ಒಂದು ಮನೆಗೆ ಒಂದು ಈಗ ಯಾರಾದರೂ ಬಂದರೆ ಫಸ್ಟ್ ಬರೋದು ನಮ್ಮ ಬಾಗಿಲಿಂದನೇ ಒಳಗಡೆ ಬರ್ತಾರಲ್ವ. ಬರೋರು ಬಂದು ನೋಡೋರಿಗೂ ಅಷ್ಟೇ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ. ಮನೆ ಒಂಥರ ಕಳೆಕಳೆಯಾಗಿರುತ್ತೆ. ಫಸ್ಟ್ ನೋಡೋದು ಎಲ್ಲರೂ ಬಾಗಿಲನ್ನೇ. ಅದಕ್ಕೆ ಬಾಗಿಲನ್ನ ಯಾವತ್ತೂ ಹೊಸ್ಲನ್ನ ನಾವು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಳೆಕಳೆಯಾಗಿ ಇಟ್ಕೊಳ್ಬೇಕು ಹೊಸ್ಲನ್ನ. ಇನ್ನೊಂದು ಮನೆಯಲ್ಲಿ ಯಾರಿಗಾದ್ರೂ ಊಟಕ್ಕಿಟ್ಟು ಕಸ ಗುಡಿಸ್ಬಾರ್ದು. ಹಾಗೆ ಯಾರಿಗಾದ್ರೂ ಊಟ ಮಾಡೋಕ್ಕಿಟ್ಟು ಮನೇನ ಒರೆಸ್ಬಾರ್ದು. ಅವ್ರು ಊಟ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಕಸ ಗುಡಿಸ್ಕೊಂಬಿಡೋಣ, ಇಲ್ಲ ಊಟಕ್ಕಿಟ್ಟು ಊಟ ಮಾಡ್ತಿದ್ದಾರೆ ಅಷ್ಟರಲ್ಲಿ ನಾವು ಮನೆ ಒರೆಸ್ಕೊಂಬಿಡೋಣ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಯಾರಾದರೂ ಹೋಗುವಾಗ ಅಂದರೆ ಮನೇಲಿ ಗಂಡ ಆಗ್ಬೋದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮನೇಲಿ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗ್ತಿರ್ತಾರೆ. ಅವ್ರನ್ನ ಕಳಿಸಿದ ತಕ್ಷಣ ಅಂದರೆ ಅವರು ಹೋಗಿದ ತಕ್ಷಣ ನಾವು ಮನೇಲಿ ಕಸ ಗುಡಿಸೋದಾಗ್ಬೋದು, ಪಾತ್ರೆ ತೊಳೆಯೋದಾಗ್ಬೋದು, ಸ್ನಾನ ಮಾಡೋದಾಗ್ಬೋದು ಮತ್ತು ಮನೆ ಆಗ್ಬೋದು. ಇಂಥ ಕೆಲಸಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬಾರ್ದು. ಅದೆಲ್ಲ ಒಂಥರ ಕೆಡುಕು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟೊಂದು ಅದೆಲ್ಲ ಶ್ರೇಯಸ್ಸಲ್ಲ ಅಂತ. ಈ ಥರ ಕೆಲಸಗಳೆಲ್ಲ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ. ಮತ್ತು ಇನ್ನು ಮನೆಗೆ ಯಾರೋ ಬಂದಿರ್ತಾರೆ, ಅಮ್ಮನೋ ಅಪ್ಪ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೋ ಬಂದಿರ್ತಾರೆ, ಅವರು ಊರಿಗೆ ಹೋಗ್ತಾರೆ. ಅವರನ್ನು ಊರಿಗೆ ಕಳಿಸಿದ ತಕ್ಷಣವೂ ಅಷ್ಟೇ ನಾವು ಸ್ನಾನ ಮಾಡಬಾರ್ದು. ಹಾಗೆ ಮನೇಲಿ ಕಸ ಗುಡಿಸೋದಾಗಲಿ, ಅವ್ರು ಹೋಗಿದ ತಕ್ಷಣ ಮನೆ ಬಾಗಿಲು ಹಾಕೋದಾಗಲಿ, ಬಟ್ಟೆ ಒಗೆಯೋದಾಗಲಿ ಈ ಥರದ ಕೆಲಸಗಳನ್ನು ಮಾಡಬಾರ್ದು. ಫ್ರೆಂಡ್ಸ್, ಇದೆಲ್ಲ ಕಾಮನಾಗಿ ಗೃಹಿಣಿಯರು ತಿಳ್ಕೊಳ್ಬೇಕಾದ ವಿಷಯಗಳಿವು. ಸಂಜೆ ಟೈಮು ಹೂವನ್ನು ಅಷ್ಟೇ ಹೊರಗಡೆ ಹಾಕಬಾರ್ದು. ಮನೇಲಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀವಿ, ದೇವ್ರಿಗೆ ಇಟ್ಟಿರೋ ಹೂವು ಎಲ್ಲ ತೆಗಿತೀವಿ. ಅದನ್ನು ಸಂಜೆ ಟೈಮ್ ತೆಗೆದ್ರೆ ದಯವಿಟ್ಟು ಆಚೆ ಹಾಕಬಾರ್ದು. ಹಾಗೆ ಇಟ್ಟು ಏನರಲ್ಲೊಂದು ಕವರಲ್ಲಾಗಲಿ ಅಥವಾ ಏನೋ ಒಂದು ಬುಟ್ಟಿಯಲ್ಲಾಗಲಿ ಇಟ್ಟು ಬೆಳಗ್ಗೆ ಅದನ್ನು ಆಚೆ ಹಾಕಬೇಕಾಗುತ್ತೆ. ಹಾಗೆ ದೇವ್ರ ಮೇಲೆ ಇರೋಂಥ ದೇವ್ರಿಗೆ ಇಟ್ಟಂಥ ಹೂವನ್ನ ಯಾವುದೇ ಕಾರಣಕ್ಕೂ ತುಳಿಯೋ ದಾರಿಯಲ್ಲಿ ಅಥವಾ ನಾವು ಓಡಾಡ್ತೀವಲ್ವ ಅಂಥ ಕಡೆ ಹಾಕಬಾರ್ದು. ಯಾವುದಾದ್ರೂ ಮನೆ ಹತ್ರ ಯಾವುದಾದ್ರೂ ಮರ ಗಿಡ ಇರುತ್ತಲ್ವ, ಸಾಮಾನ್ಯವಾಗಿ ಮನೆಗಳ ಹತ್ರ ಎಲ್ಲ ಗಿಡ ಇದ್ದೇ ಇರುತ್ತೆ, ಅದರ ಬುಡಕ್ಕೆ ತಗೊಂಡೋಗಿ ಹಾಕಬೇಕು. ಯಾಕೆ ಅಂದರೆ ಅಲ್ಲಿ ಯಾರೂ ತುಳಿಯಲ್ಲ, ಅದಕ್ಕೋಸ್ಕರ. ಮತ್ತು ಕಲಶದ ನೀರು ಅಷ್ಟೇ ಗಿಡಕ್ಕೆ ಹಾಕಬೇಕಾಗುತ್ತೆ. ಬೇರೆ ಚರಂಡಿಗೆ ಹಾಕೋದು ಮತ್ತು ಎಲ್ಲೋ ಅಡುಗೆ ಮನೇಲಿ ಸಿಂಕಲ್ಲಿ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು. ಈ ನೀರನ್ನು ಅಷ್ಟೇ ನಮ್ಮ ಮನೇಲಿ ಯಾವುದಾದ್ರೂ ಪಾಟಲ್ಲಿ ಗಿಡ ಬೆಳೆಸ್ಕೊಂಡಿದ್ರೆ ಆ ಪಾಟ್ಗೆ ಹಾಕೋದು ಅಥವಾ ಯಾವುದಾದ್ರೂ ಮರದ ಬುಡಕ್ಕೆ ಹಾಕೋದು, ಈ ಥರ ಮಾಡಬೇಕಾಗುತ್ತೆ. ಸಂಜೆ ಟೈಮ್ ದೀಪ ಹಚ್ಚಿದ್ರೆ ಮನೆಗೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಹಚ್ಚಿಲ್ಲ ಅಂದರೂ ಸಂಜೆ ಟೈಮ್ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ತಲೆ ಬಾಚೋದು, ದೀಪ ಹಚ್ಚಿದ್ಮೇಲೆ ತಲೆ ಬಾಚಬಾರ್ದು. ಮತ್ತು ದೀಪ ಹಚ್ಚಾದ್ಮೇಲೆ ತಲೆಗೆ ಎಣ್ಣೆ ಇಡಬಾರ್ದು, ತಲೆ ಬಾಚಬಾರ್ದು. ಮತ್ತು ಸಂಜೆ ಟೈಮ್ ಆಗಲಿ ಅಥವಾ ಬೆಳಗಿನ ಜಾವ ಆಗಲಿ ಕೆಟ್ಟ ಮಾತುಗಳನ್ನು ಆಡೋದು, ಬೈಯೋದು ಈ ಥರ ಎಲ್ಲ ಮಾಡಬಾರ್ದು. ಇದೆಲ್ಲ ಒಂಥರ ಮನೆಗೆ ದರಿದ್ರ ಅಂತಲೇ ಹೇಳ್ಬೋದು. ಆದಷ್ಟು ದೇವ್ರ ಮನೆಯನ್ನು ಸದಾಕಾಲ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಹೂವೆಲ್ಲ ಒಣಗಿದ್ರೆ ಅದನ್ನು ಹಾಗೆ ಇಮಿಡಿಯೇಟಾಗಿ ತೆಗೆದು ಬೇರೆ ಹೂವನ್ನು ಇಡಬೇಕಾಗುತ್ತೆ. ಅಂದರೆ ಹೂ ಇಡೋದಂದರೆ ಏನು ತುಂಬ ಜಾಸ್ತಿ ತಂದು ಇಡೋದಲ್ಲ. ಒಂದೊಂದೇ ಹೂವಾಗಲಿ ಇಲ್ಲ ಒಂದು ಪತ್ರೆ ಆಗಲಿ, ಮನೆ ಹತ್ರ ಇರೋದು ಒಂದು ಪತ್ರೆ ಆಗಲಿ, ಒಂದು ತುಳಸಿ ಆಗಲಿ ಇಟ್ಟರೆ ತುಂಬಾ ಒಳ್ಳೆಯದು. ಅದು ಎಷ್ಟೋ 2-3 ದಿನಕ್ಕೊಂದ್ಸರಿ ಚೇಂಜ್ ಮಾಡೋದು. ಆ ಹೂವು ಎಲ್ಲ ಒಣಗಿರೋದಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನೊಂದೇನಪ್ಪ ಅಂದರೆ ಕಳಶಕ್ಕೆ ಇಟ್ಟಿರೋ ಅಂಥ ಎಲೆನೂ ಅಷ್ಟೇ ಒಣಗದೇ ಇರೋ ಥರ ನೋಡ್ಕೊಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಒಣಗೋಗಿದೆ ಅಥವಾ ಏನಾದರೂ ಕೆಟ್ಟೋಗಿದೆ, ಅದು ಕುಲ್ಲೋದಂಗೆ ಆಗುತ್ತಲ್ವ, ಆ ಥರ ಏನಾದರೂ ಆಗಿದೆ ಅಂದರೆ ತಕ್ಷಣ ಅದನ್ನೇ ಕಳಶಕ್ಕೆ ಇಟ್ಟಿರೋ ಎಲೆನ ಚೇಂಜ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಕಳಶ ಇಡೋ ಪದ್ಧತಿ ಇರುತ್ತೆ, ಒಬ್ಬೊಬ್ಬರಿಗೆ ಇರಲ್ಲ. ಒಬ್ಬೊಬ್ಬರು ಕಳಶಕ್ಕೆ ಬರೀ ಎಲೆನ ಇಟ್ಟು ಪೂಜೆನ ಮಾಡ್ತಾರೆ, ಒಬ್ಬೊಬ್ಬರು ತೆಂಗಿನಕಾಯಿ ಕಳಶನ ಸ್ಥಾಪನೆ ಮಾಡಿರ್ತಾರೆ. ಇದು ಪದ್ಧತಿ ನೋಡಿ ಮಾಡಬೇಕೋ ಏನೋ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ನನಗೆ ಏನು ಅನಿಸುತ್ತೆ ಅಂದರೆ, ದೇವ್ರ ಪೂಜೆ ಮಾಡೋದ್ರಲ್ಲಿ ಏನು ಪದ್ಧತಿ? ಈಗ ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ತೀವಲ್ವಾ, ಎಲ್ಲ ದೇವರನ್ನು ಪೂಜೆ ಮಾಡ್ತೀವಿ. ಅದೇ ಥರ ಕಳಶ ಇಟ್ಟು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಹಬ್ಬಗಳಲ್ಲಿ ಏನಾದರೂ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಸಮಾರಂಭಗಳಾದರೆ ತೋರಣನ ಕಟ್ಟಿರ್ತೀವಿ ಬಾಗಿಲಿಗೆ. ಅದು ಸ್ವಲ್ಪ ದಿನ ಅಂದರೆ 1 ವಾರ ಅಥವಾ ಒಂದು ಸ್ವಲ್ಪ ದಿನ ಬಿಟ್ಟು ಅದು ಬಾಡಿದ ತಕ್ಷಣ ಅದನ್ನು ತೆಗೆದಾಕಬೇಕು. ತುಂಬ ದಿನಗಳವರೆಗೂ ಅದನ್ನು ಬಿಡಬಾರ್ದು. ಬಾಗಿಲಿಗೆ ಹಾಕಿರೋ ಅಂಥ ತೋರಣನ ಅದು ಒಣಗಿದ ತಕ್ಷಣ ಅದನ್ನು ತೆಗೆದು ಸೈಡ್ಗೆ ಹಾಕಬೇಕು. ದೀಪದ ಎಣ್ಣೆ, ದೀಪಕ್ಕೆ ಅಂತ ನಾವು ಯಾವ್ಯಾವುದೋ ಗಲೀಜೆಣ್ಣೆ ಎಲ್ಲ ತಂದು ಹಾಕ್ಬಿಡ್ತೀವಿ. ಗಲೀಜಂದರೆ ಯಾವುದೋ ಮಿಕ್ಸ್ ಎಣ್ಣೆ, ಕಡಿಮೆ ರೇಟಿದ್ದ ಎಣ್ಣೆ ಎಲ್ಲ ದೀಪಕ್ಕಲ್ವಾ ಅಂತ ನಾವು ಕಡಿಮೆ ರೇಟಿಂದ ಎಣ್ಣೆ ತಂದು ಹಾಕೋದು. ದಯವಿಟ್ಟು ಅದನ್ನೆಲ್ಲ ಮಾಡಬಾರ್ದು. ದೇವ್ರಿಗೆ ಹಚ್ಚೋ ಎಣ್ಣೆ ಅದು ಅಷ್ಟೇ ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ದೇವ್ರಿಗೆ ಹಚ್ಚೋದು ಅಂತ ಸಾಮಾನ್ಯವಾಗಿ ಒಬ್ಬೊಬ್ರು ಹಾಗೆ ದೇವ್ರಿಗಲ್ವಾ, ದೀಪಕ್ಕಲ್ವಾ ಅಂದರೆ ಅವ್ರ ಪ್ರಕಾರ ಏನು ಅಂದರೆ ದೀಪಕ್ಕೆ ಹಾಕೋದು ಅಂದರೆ ಏನೋ ವೇಸ್ಟ್ ಆ ಥರ. ಒಬ್ಬೊಬ್ಬರು, ಎಲ್ಲರೂ ಅಲ್ಲ, ಯಾರೋ ಒಬ್ಬೊಬ್ಬರು ಕೇಳಿದ್ದೀನಿ ನಾನು, ದೀಪಕ್ಕಲ್ವಾ ಪರವಾಗಿಲ್ಲ ಎಣ್ಣೆ ತೊಗೊಳ್ರಿ,
ಕಡಿಮೆ ರೇಟಿಂದು ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ದೀಪಕ್ಕೂ ಅಷ್ಟೇ, ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿರೋದೆ. ನಾವು ಯಾವ ಥರ ನಮಗೇನಾದರೂ ಬೇಕಿದ್ರೆ ಚೆನ್ನಾಗಿರೋದು ನಾವು ಚೂಸ್ ಮಾಡ್ಕೊತೀವೋ, ದೇವ್ರಿಗೂ ಅಷ್ಟೇ ಎಲ್ಲದನ್ನು ಚೆನ್ನಾಗಿರೋದನ್ನೇ ತಂದು ದೇವ್ರಿಗೆ ಮಾಡಬೇಕಾಗುತ್ತೆ. ದೇವ್ರಿಗಲ್ವಾ ಯಾವುದೋ ಒಂದು ಇಡಿ, ದೇವ್ರಿಗಲ್ವಾ ಯಾವುದೋ ಒಂದು ಎಣ್ಣೆ ಹಾಕಿ, ದಯವಿಟ್ಟು ಆ ಥರ ಮಾಡಬಾರ್ದು. ದೇವ್ರಿಗೂ ಅಷ್ಟೇ ಎಲ್ಲನೂ ಅಷ್ಟೇ ಚೆನ್ನಾಗಿರೋದನ್ನೇ ತಂದು ಪೂಜೆನ ಮಾಡಬೇಕಾಗುತ್ತೆ. ಅಷ್ಟು ಅರಿಶಿನ ಕುಂಕುಮನ ಮನೆಯಲ್ಲಿ ಚೆಲ್ಲದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಆ ಸಂಜೆ ಟೈಮು ಸ್ವಲ್ಪ ಬಳೆ ಹೊಡಿದೇ ಇರೋ ಥರ ನೋಡ್ಕೊಳ್ಳೋದು, ಅರಿಶಿನ ಕುಂಕುಮ ಚೆಲ್ಲದೆ ಇರೋ ಥರ ನೋಡ್ಕೊಳ್ಳೋದು. ಫ್ರೆಂಡ್ಸ್, ಇದೆಲ್ಲ ಹಿಂದೂ ಧರ್ಮದ ಸಂಪ್ರದಾಯಗಳು. ನಮ್ಮ ಅಜ್ಜಿ ತಾತ ನಮ್ಮ ಅಮ್ಮ ಇವರೆಲ್ಲ ಇದನ್ನೇ ಆಗಾಗ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರಲ್ವ. ಆವತ್ತಿಂದ ಇದೆಲ್ಲ ಪಾಲಿಸ್ಕೊಂಬಂದಿರೋರು. ಎಷ್ಟೇ ಮಾಡ್ರೂ ಆದ್ರೂ ಈ ವಿಷಯಗಳನ್ನಂತೂ ಪಾಲಿಸಲೇಬೇಕಾಗುತ್ತೆ ನಮ್ಮ ಏಳಿಗೆಗೋಸ್ಕರ. ಇನ್ನೊಂದು ಏನಪ್ಪ ಅಂದರೆ, ಬೇರೆ ದಿನಗಳಲ್ಲಿ ಪೂಜೆ ಮಾಡೋದಕ್ಕಿಂತ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ವಾರ, ಲಕ್ಷ್ಮಿ ಬೇಕು, ಲಕ್ಷ್ಮಿ ಆಶೀರ್ವಾದ, ಲಕ್ಷ್ಮಿ ಕೃಪಾಕಟ ನಮಗೆ ಬೇಕು ಅಂದರೆ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಒಬ್ಬೊಬ್ಬರು ನಾವು ಸೋಮವಾರ ಶನಿವಾರ ಮನೆ ದೇವ್ರ ವಾರ ಅಂತ ಮಾಡ್ತಾರೆ. ಅದು ಮಾಡಿ ಜೊತೆಗೆ ಮಂಗಳವಾರ ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮಿ ಅನುಗ್ರಹಕ್ಕಾಗಿ ಮಂಗಳವಾರ ಶುಕ್ರವಾರ ಪೂಜೆನ ಮಾಡಬೇಕಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಪೂಜೆ ಮಾಡಿದ್ರೆ ತುಂಬಾ ದೈವಶಕ್ತಿ ತುಂಬ ಜಾಸ್ತಿ ಇರುತ್ತೆ ಅಂಥ ದಿನಗಳಲ್ಲಿ ಅಂತ ಹೇಳ್ತಾರೆ. ಬೇರೆ ದಿನದಲ್ಲಿ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿನದಲ್ಲಿ ಮನೆಗೆ ಪೂಜೆ ಮಾಡಿದ್ರೆ, ನಾವು ಪ್ರತಿನಿತ್ಯ ಏನು ಪೂಜೆ ಮಾಡ್ತೀವೋ ಆವತ್ತಿನ ದಿನ ಒಂದು ದಿನ ಪೂಜೆ ಮಾಡಿದ್ರೆ ಪ್ರತಿನಿತ್ಯದ ಶಕ್ತಿ ಎಷ್ಟು ದಿನ ಪೂಜೆ ಮಾಡಿರಲ್ವೋ ಅಷ್ಟು ಶಕ್ತಿ ಒಂದು ದಿನದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಆ ದಿನ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತುಂಬ ದೈವಶಕ್ತಿ ಇರೋಂಥ ದಿನ ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿದಿನ ಪೂಜೆ ಮಾಡೋಕ್ಕಾಗಿಲ್ಲ ಅನ್ನೋರು ಅಮಾವಾಸ್ಯೆ ಹುಣ್ಣಿಮೆ ದಿನ ಆದರೂ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ತಿಂಗಳಿಗೆ ಒಂದ್ಸರಿ ಆದರೂ ಮನೆ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬಾ ಉತ್ತಮ. ಫ್ರೆಂಡ್ಸ್, ಇನ್ನೂ ತುಂಬ ವಿಷಯಗಳಿದೆ. ಇದ್ರ ಬಗ್ಗೆ ತಿಳಿತಾ ಹೋದರೆ ಸಾಕಷ್ಟು ವಿಷಯಗಳನ್ನು ಹೇಳ್ಬೋದು. ಆದರೆ ಎಲ್ಲ ತಿಳ್ಕೊಂಡಿರೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಮನೇಲಿ ಯಾವಾಗಲೂ ನಾನೇನು ಪಾಲನೆ ಮಾಡ್ತೀನೋ, ನಾನೇನು ಪಾಲಿಸ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಷ್ಟೇ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಮ್ಮ ಮನೆಗೆ ಯಾರಾದರೂ ಬಂದಾಗ ಅವ್ರ ಜೊತೆ ನಾವೇ ಹೇಗೆ ನಡ್ಕೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಯ ವಿನಯ, ಅತಿಥಿ ದೇವೋಭವ ಅಂತಾರಲ್ವ, ಅದೇ ಥರ ನಾವು ದೇವರಿಗೆ ಎಷ್ಟು ಪೂಜೆ ಪುರಸ್ಕಾರ ಮಾಡ್ತೀವೋ, ನಮ್ಮ ಮನೆಗೆ ಬಂದವ್ರನ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಅವ್ರನ್ನ ಚೆನ್ನಾಗಿ ನೋಡಿ ಕಳಿಸಿದ್ರೆ, ನಮ್ಮ ಮನೇಲಿ ಏನಿರುತ್ತೋ ಒಂದು ಲೋಟ ನೀರಾದರೂ ಕೊಟ್ಟು ಕೂತ್ಕೊಳ್ರಿ ಊಟ ಮಾಡಿರಿ ಅಂತ ಏನೋ ಅವ್ರ ಮನಸ್ಸಿಗೆ ಸಮಾಧಾನ ಪಡಿಸಿದ್ರೆ, ನಾವು ದೇವ್ರ ಪೂಜೆ ಮಾಡಿದಷ್ಟೇ, ದೇವ್ರ ಪೂಜೆ ಮಾಡ್ತೀವಲ್ವ ಅಷ್ಟೇ ಫಲ ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದರೂ ಮನೆಗೆ ಬರಲಿ, ನಮ್ಮ ಶತ್ರುಗಳು ಅಂತಲ್ಲ, ಸಾಮಾನ್ಯವಾಗಿ ಮನುಷ್ಯರ ಮೇಲೆ ಶತ್ರು ಅದು ಆಗಲ್ಲ, ಕೋಪ ಅದು ಇದು ನಮ್ಗೆ ಆಗಲ್ಲ ಅವರು ಅನ್ನೋದು ಇದ್ದೇ ಇರುತ್ತೆ, ಅದೆಲ್ಲ ಕಾಮನ್ನು. ಅಕಸ್ಮಾತ್ ಯಾರಾದರೂ ನಮ್ಗೆ ಆಗಿಲ್ಲ ಅನ್ನೋರು ಮನೆಗೆ ಬಂದರೆ ದಯವಿಟ್ಟು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ, ಅವ್ರಿಗೆ ಅವಮಾನ ಆಗೋ ಥರ ಮಾಡಬೇಡ್ರಿ. ಫಸ್ಟು ಮನೆಗೆ ಬಂದವ್ರನ್ನ ಅವಮಾನ ಮಾಡಬಾರ್ದು. ಅತಿಥಿ ದೇವೋಭವ ಅಂತ ಹೇಳ್ತಾರಲ್ವ, ಅದೇ ಥರ ಅವ್ರಿಗೆ ನಾವೇನು ಉಪಚರಿಸ್ಬೇಕೋ ಅದನ್ನು ಉಪಚರಿಸಿ ಕಳಿಸಿದ್ರೆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ಫ್ರೆಂಡ್ಸ್, ಇಷ್ಟೇ. ಇನ್ನೇನಪ್ಪ ಅಂತ ಇನ್ನೇನಾದರೂ ಮಾಡ್ತಿದ್ರೆ ಹಾಗೆ ಲಾಗ್ಸಲ್ಲಿ ಹೇಳ್ಕೊಂಡು ಇದು ಮಾಡ್ತೀನಿ. ಫ್ರೆಂಡ್ಸ್, ಯಾಕೋ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಮಾಡಿದೆ. ಈ ಮಾಹಿತಿ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ.